ಬಂದು ಹೇಳ್ತಾರೆ. ನಾನು ಮೊದ್ಲು 1 ಮಿನಿಟ್ ನಾನು 2 ಸಲ MLA ಆಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಆ ಹಿನ್ನೆಲೆ ಇಟ್ಕೊಂಡು ಕೆಲವೊಬ್ರು ನಾನು ಬಂದು ಹೇಳ್ತಿರ್ತಾರೆ, ಏನ್ರಿ ಈ ತರ ಕಿರಿಕಿರಿ ಆಗ್ತದ, ಈ ಸೊತ್ತು ಮಾಡಕ್ ಹೋದ್ರು ಕಿರಿಕಿರಿ ಐತಿ, ಈ ಸೊತ್ತುನೇ ಒಬ್ಬರು ಕೆಲವೊಬ್ರು ಉದ್ಯೋಗ ಮಾಡ್ಕೊಂಡ್ಬಿಟ್ರ ಅಂತ ಹೇಳ್ತಾರ. ಈ ಎಲ್ಲದಕ್ಕೂ ಆಧಾರ ಅವ್ರು ಹೆಂಗ್ ಹೇಳ್ಬೇಕು? ಅವ್ರ ಪಾಪ ಅಲ್ಲಿ ಏನ್ ಮಾಡಿ ಜೆರಾಕ್ಸ್ ಹೊಡ್ಸು ಮನೆ ಲೋಕಾಯುಕ್ತ ರೇಟ್ ಬಿತ್ತು, ಸುಮ್ಸುಮ್ಮನೆ ರೇಟ್ ಬಿತ್ತಾ ಮಹಾನಗರ ಪಾಲಿಕೆಗೆ? ಏನೋ ನಡೆದಿರ್ಬೇಕಲ್ಲ ಅಲ್ಲಿ, ಏನಾದ್ರು ಕಂಪ್ಲೇಂಟ್ಸ್ ಹೇಳಿದ್ರು. ಹೈಯೆಸ್ಟ್ ಕಂಪ್ಲೇಂಟೇ ಮಹಾನಗರ ಪಾಲಿಕೆ ಅಂತ ಹೇಳಿದ್ರ ಲೋಕಾಯುಕ್ತ ಅಧಿಕಾರಿಗಳು ನನ್ಗೆ ಕೇಳಕ್ರ. ಎಷ್ಟು ಇಲಾಖೆ ಅದಾವ, ಎಲ್ಲಾರ್ದು ಹೆಚ್ಚು ಕಂಪ್ಲೇಂಟ್ಸ್ ಇರೋದು ಮಹಾನಗರ ಪಾಲಿಕೆ. ಯಾವ್ದು ಇಲ್ಲಿ ನಡೀತದು? ಇದೇ ವರ್ಷ 2 ವರ್ಷ ನಡೆದಿರ್ಬೇಕಲ್ಲ. ಈಗ ನಮ್ಮ ಪಾರ್ಟಿ ಮೇಯರ್ ಕೂತಾನ, ಅದು ಆಡಳಿತ ಪ್ರಾರಂಭ ಆ ಮಾತು ಬೇರೆ ನೋಡು. ಒಂದು ಬರೀ ಕೋರ್ಟು ಕಚೇರಿ ಇದ್ರಾಗ 2.5 ವರ್ಷ ತೆಗೆದ್ಬಿಟ್ರು ಇವರು. ಏನಾಗ್ಬಿಟ್ಟು ಸರ್, ಆರ್ಸ್ ಬರೋ ಮುಂದಾಗ ಅವ್ರು ಇದ್ರು. ಈಗ ಆರ್ಸ್ ಬಂದ ಮ್ಯಾಗ ಅವ್ರು ಹೊರಗೆ ಹೋದ್ಮ್ಯಾಗ ಧರ್ಮ ಸಂಕಟದಲ್ಲಿ ಅವು ಮೆಂಬರ್ಗಳು ಅದಾವ. ನಾನು 1-2-3 ಮಂದಿ ಕೇಳಿದೆ. ಕೆಲವರು ಕಟ್ಟ ಫಾಲೋವರ್ಸ್ ಅದಾರ, ಅವ್ರು ಬ್ರ್ಯಾಂಡೆಡ್ ಆಗವ್ರಿ. ಅವ್ರಿಗೇನು ಹೇಳಕ್ ಆಗಲ್ಲ. ಕೆಲವೊಬ್ರಿಗೆ ಏನದ MLA ಅದಾರ, ನಾಳೆ ನಮ್ಗೆ ಏನು ಕೆಲಸ ಪಕ್ಷಿ ಅಡ್ತಾಡ ಹಾಕೋದು ಮಾಡ್ತದ್ದು. ಕೆಲವೊಂದು ಸ್ವಲ್ಪ ಅಂಜಾಡಿ ಅವನು ಹಾಕೋತಾರ, ಅದನ್ನ ತೆಗೆದು ಬಂದು ಇದನ್ನು ಹಾಕೊಂಡಾರ. 2 ಆಗ್ಯಾವ. ಅದ ಅವ್ರು ಕಟ್ಕೊಳಕ್ ಬಿಡ್ರಿ, ಮುಂದ್ ಪಾರ್ಟಿ ಕಟ್ಕೊಂಡ್ಮ್ಯಾಗ ಅವ್ರ ಪಾರ್ಟಿ ಸೇರೋಲ್ಯಾಕ ನಾ ಎಲ್ಲಿ ಬೇಡ ಅಂತೀವಿ ಅವ್ರಿಗೆ. ಹೋಗೋಲಿಲ್ಲ, ಹೋಗೋರ್ಗೆ ಎಲ್ಲಿ ಬೇಡ ಅಂತೀವ್ರಿ ನಾವು. ಹೋಗೋರು ಎಲ್ಲಿ ಹೋಗೋದಿಲ್ಲ, ನಾವೆಲ್ಲಿ ಬೇಡ ಅಂದಿರ ಅವ್ರಿಗೆ. ಸರ್ ಒಂದ್ ಗೊತ್ತಿರ್ಲಿ ನಿಮಗ, ಮಹಾನಗರ ಪಾಲಿಕೆ ಮೇಯರ್ ಆಗ್ಬೇಕಂದ್ರ ಶಾಸಕ ಒಬ್ಬರೇ ಕಾರಣ ಅಲ್ಲ, ಪಕ್ಷ ಇದು ಮುಖ್ಯ. ಇದಕ್ಕೆ 4 ಮಂದಿ ನಮ್ಮವ್ರು MLCಗಳು 3 ಮಂದಿ ಬಂದು ಓಟ್ ಹಾಕೋರಿ. MP ಅವ್ರು ಓಟ್ ಹಾಕ್ಯಾರ. ಇವರೆಲ್ಲ ಓಟ್ ಹಾಕ್ಲಿಕ್ಕೆ ಅಂದ್ರೆ ಮೇಯರ್ ಆಗ್ತಿರ್ತ ಇವ್ರ ಒಬ್ಬರ ಮ್ಯಾಗ? ಬರೀ ಪಕ್ಷದ 2-3 ತಂದ್ ಬಿಟ್ರೆ ಆಗ್ತಿತ್ತ? ಇವ್ರು 4 ಜನ ಓಟ್ ಹಾಕ್ಯಾರಲ್ಲ. ಅದು ತಪ್ಪು. ಅವರು ಪಕ್ಷದ ಶಾಲು ಅದೇ ರೀ ಹೇಳಿಲ್ಲ. ನಿಮ್ ಧರ್ಮ ಸಂಕಟ ಒಳಗ ಅದಾವು. ಅವ್ರಿಗೆ ಆತ್ಮದಾಗ BJP ಐತಿ ಎಲ್ಲಾರ್ಗಿ. ಏನ್ ಪೊರ್ಸೆಬಲಿ ಕೊಳ್ಳ ಶಾಲ ಹಾಕೋದು ಅವ್ ಏನ್ ಮಾಡ್ಕೋರು? ಯಾರಿಗೆ ಅವ್ರಿಗೂ ಪಾರ್ಟಿ ಬಿಟ್ಟು ಹೋಗೋರಿದ್ರು ಅವಾಗ ಹೋಗ್ಬಿಡ್ತಿರೋ ಬೆನ್ನತ್ತಿ ನೋಡ್ರಿ. ಅವ್ರದೇ ಫಾಲೋವರ್ ಇದ್ರಂದ್ರ ಒಟ್ರು ಅವ್ರು ಹೇಳ್ದಂಗೆ ಕೇಳ್ತಿದ್ರ BJP ಒಳಗೆ ಎದಕ್ಕೆ ಉಳಿತಿದ್ರು ಅವರು? BJP ಬಿಟ್ಟು ಹೋಗ್ಬಿಡ್ತಿರಲ್ಲ, ಇಲ್ಲೇ ಉಳಿತಿದ್ರು ಅವ್ರು. ನಿಜವಾಗಿ ಅವರು BRPನೇ ಇದ್ರಂದ್ರ ಬಸವನಗುಡಿ ಎಂದು ಹೊರಗೆ ಹಾಕ್ಯಾರ. ಅವತ್ತು ಹೊರಗೆ ಹೋಗ್ಬೇಕಾಗಿತ್ತು ಎಲ್ಲರೂ. ಯಾರು ಹೋಗಿಲ್ಲ. ಒಬ್ರು ಕೂಡ ರಾಜೀನಾಮೆ ಕೊಟ್ಟಾರೇನ್ರ? ಯಾರು ರಾಜೀನಾಮೆ ಕೊಟ್ಟಿಲ್ಲ. ಅಂದ್ರೆ ಎಲ್ಲರೂ ಪಕ್ಷಕ್ಕೆ ಬದ್ದದಾರ. ಅನಿವಾರ್ಯ. ನಿಮಗೆಲ್ಲ ತಾಂತ್ರಿಕ ದೋಷಗಳು ನಿಮ್ಗೆ ಗೊತ್ತೈತಿ. ಏನ್ರ ಮಾಡಿದ್ರೆ ಅಧಿಕಾರದಪ್ಪ, ನಾಳೆ ನಮ್ ಕೆಲಸ ವಾರ್ಡ್ನಾಗ ಇದಕ್ಕೆ ಅಡ್ಡಿಗೆಟ್ ಆಗ್ಯಾರ ತಿಳ್ಕೊಂಡು ಹೋಗಿರಪ್ಪ, ಅಥವಾ ಯಾವುದೋ ಒಂದು ಬಿಡೆ ಬಾರಕ್ಕೆ ಎದ್ರಕೊಂಡು ಮಾಡಿ ಹೋಗಿ. ಆತ್ಮ BJP ಒಳಗದ್ರಿ. ಕೆಲವೊಬ್ರು ಓಪನ್ ಅದಾರ ಬಿಡು, ನಮ್ಮ ಪಾರ್ಟಿಯಾಗ ಕೆಲಸ ಮಾಡತ್ತಾರ, ಜಿಲ್ಲಾ ಪದಾಧಿಕಾರಿಗಳದಾರ. ಆಮೇಲೆ ಕೆಲವೊಬ್ರು ಆ ಕಡೆ ಎಲ್ಲಿ ಹೋಗಂಗಿಲ್ಲ, ಹಂಗೂ ಅದ. ಬಂದ್ಮ್ಯಾಗ ಈಗಂತೂ ತಗೊಳಗಿಲ್ಲ ನಂಗೆ ವಿಶ್ವಾಸ ಅದ. ಅಲ್ರಿ, ಅವರು ಹೇಳಿಕೆಗಳನ್ನ ನೀವು ಹಿಂದಿನ ಎಲ್ಲ ತೆಗೆದು ನೋಡಿದ್ರ ಅವ್ರು ಶಾಣೆ ಅದರತ್ ಅಥವಾ ಹುಚ್ಚದರತ್ ನೀವೇ ಕನ್ಸಿಡರ್ ಮಾಡ್ತೀರಿ. ಎಲ್ಲ ಹೇಳಿಕೆಗಳು ತಗೋರಿ. 6 ತಿಂಗಳು ಒಂದ್ ಸಂಕ್ರಮಣ ಬಂದ್ ಕೂಡಲೇ ಕಾಲ ಬದಲಾಗ್ತದ, ರೋಗಾದಿ ಬಂದ ಕೂಡಲೇ ಕಾಲ ಬದಲಾಗ್ತದ ಹೇಳ್ತಾರ. ಹಿಂಗೆ ಹೇಳ್ಕೋತ ಬಂದೇ ಬಂದ್ರ ಟೋಟಲಿ ಹೇಳ್ರಿ. ವಿಷಯ ಅಂದ್ರೆ ಯಾವ ವಿಷಯ ಬಾಳ ಮಾತಾಡ್ತಾರ ಅವ್ರು. ಬಾಯಿ ಬಂದ ಅಭಿವೃದ್ಧಿ ಮಾಡ್ಬೇಕು. ಓ ಮನೆ ಲೋಕಲ್ ಇಶ್ಯೂ ಇಲ್ಲ ಅದು ಒಂದು ನಾನು ಗಮನಿಸಿದೆ. ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲಿ ಇದ್ರಾಗ ಸದನದಾಗ ಮಾತಾಡಿದ್ರು ಅಂತ. ಇಲ್ಲಿ ಬಿಜಾಪುರ ಒಬ್ರು ಯಾರೋ ಖಾದ್ರಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದ, ಅವನ ಬಗ್ಗೆನೂ ಸದನದಾಗ ಮಾತಾಡೋದು ನಾನು ನೋಡಿದೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು, ಯಾರೋ ಸಣ್ಣ ಒಬ್ಬ ವ್ಯಕ್ತಿ ಬಗ್ಗೆ ಇವ್ರ ಹೌಸ್ನ ಮಾತಾಡೋದು ಸರಿಯಲ್ಲ ಒಂದು. ಆದ್ರೆ ಏನ್ ಆ ಕ್ಲೈಮೇಟ್ ಆಯ್ತಲ್ಲ ಸ್ವಲ್ಪ, ಅದು ನನಗೂ ಸರಿ ಅನ್ಸಿಲ್ಲ ಮೊನ್ನೆ ಆಗಿದ್ದು. ಏನ್ ಅವತ್ತು ಹೇಳಿಕೆಗಳನ್ನ ಗಮನಿಸಿದೆ ನಾನು ಯೂಟ್ಯೂಬ್ನಾಗ, ಅಲ್ಲಿ ಇಲ್ಲಿ ಬಂದಿದ್ದು ಕೆಲವೊಂದ್ ಕಡೆ ಪತ್ರಿಕೆ ಒಳಗೆ ನೋಡಿದೆ. ಒಂದು ಇದರಲ್ಲಿ ಎಲ್ಲಾ ಧರ್ಮದವರು ಎಲ್ಲರೂ ತಮ್ಮ ಅದು ಪವಿತ್ರನೇ. ಹಿಂದೂಗಳಿಗೆ ತಮ್ಮ ಧರ್ಮ ಪವಿತ್ರ, ನಮಗೂ ನಮ್ಮ ಧರ್ಮ ಪವಿತ್ರ. ಇಂಥದ್ರಲ್ಲಿ ಇವರು ಹೀನಾಯ ಒಂದು ಶಬ್ದಗಳನ್ನು ಬಳಸಿ, ಹೀನ ಶಬ್ದಗಳನ್ನ ಬಳಸಿ, ಏನು ಖಾದ್ರಿ ವಕೀಲ ಇರ್ಬೋದು ಒಂದು ಪೂರ್ತಿ, ಆ ಶಬ್ದಗಳು ಅದನ್ನ ನಾನು ಅದನ್ನು ಸರಿ ಅನ್ಸಂಗಿಲ್ಲ, ಅದನ್ನ ಇದು ಮಾಡ್ತೀನಿ. ಆ ಜೊತೆನೆ ಅದರಲ್ಲಿ
ತಾಯಂದ್ರ ಹೆಸರುಗಳನ್ನು ಬಳಕೆ ಮಾಡಿ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಂದ್ರಿಗೆ ಒಂದು ಉತ್ತಮ ಸ್ಥಾನ. ಎಷ್ಟು ಹೊಲಸು ಅವು ಶಬ್ದಗಳು ಇಲ್ಲಿ ಹೇಳಕ್ಕಾಗಲ್ಲ ಅಂತ. ಇಲ್ಲ ಒಂದ್ ನಿಮಿಷ ಪೂರ ಹೇಳೋದು ಕೇಳ್ರಿ. ಒಂದು ಹೇಳ್ತೀನಿ ಯಾರು ಹಾಕಿರ್ಲಿಕ್ಕೆ ವೈರಿ ಇರ್ಲಿ ಗೆಳೆಯ ಇರ್ಲಿ ಯಾರು ಹಾಕಿರ್ಲಿಕ್ಕೆ ನಮ್ಗೆ ಅದು ಸಂಬಂಧ ಬರುತ್ತೆ. ತಪ್ಪೇ ಯಾರು ಯಾಕೆ ಮಾಡಿದಿರ್ಲಿ ಆ ಶಬ್ದಗಳು ಬಳಕೆ ಮಾಡೋದಿಲ್ಲ. ಇದು ಸರಿಯಲ್ಲ. ನಾನು ಕೂಡ ಆ ವಕೀಲಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮುಖಾಂತರ. ಇಂಥ ಶಬ್ದಗಳನ್ನ ತಾಯಿಯಂದ್ರ ಬಗ್ಗೆ ಮಾತಾಡ್ಬಾರ್ದು. ಬಸನಗೌಡ ಮನಿ ತಾಯಿ ಹೆಣ್ಮಕ್ಳು ಇರ್ಬೋದು, ನಮ್ಮ ಮನಿದು ಇರ್ಬೋದು, ಯಾರ್ಯಾರು ಹಿಂದೂ ಧರ್ಮದ ತಾಯಂದ್ರ ಯಾರಿದ್ರು ತಾಯಂದ್ರ. ರಾಜಕಾರಣನೇ ಬೇರೆನೆ, ಫ್ಯಾಮಿಲಿ ವಿಷಯನೇ ಬೇರೆನೆ. ಫ್ಯಾಮಿಲಿ ತನ ಮಾತಾಡೋದು, ಅವ್ರ ಬಗ್ಗೆ ಏಕವಚನದಾಗ ಭಾಸ್ಕರ ಮಾತಾಡೋದು, ಅಗ್ದಿ ಆರ್ಡಿನರಿ ವರ್ಡ್ಗಳನ್ನ ಏನ್ ಮಾತಾಡೇನ ಇದು ತಪ್ಪದ. ನೀವು ರಾಜಕಾರಣ ಏನಾರು ಆರೋಪ ಮಾಡೋದಿತ್ತು ಬಸನಗೌಡಗ ಬೈರಿ ಅನ್ರಿ ಏನಾರು ಮಾಡ್ರಿ, ನಾನು ಬೇಡ ಅನ್ನಂಗಿಲ್ಲ. ಆದ್ರೆ ಅವ್ರ ಮನಿ ಹೆಣ್ಮಕ್ಳನ್ನ ಅಥವಾ ಟೋಟಲಿ ಹಿಂದೂ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ದಲಿತರಿಗೆ ನೀವು ಲಗ್ನ ರೀ ನಿನ್ಕೊಂದ್ ₹1 ಕೋಟಿ ಕೊಡ್ತೀನಿ ಅಂತ ಹೇಳೋದು ಎದಕ್ ಬೇಕು ಇವ್ರಿಗೆ? ಎಷ್ಟೋ ಮ್ಯಾರೇಜ್ಗಳು ಆಗಿಲ್ಲ ಈಗ. ಕೊಡ್ರಿ, ಹಿಂದಕ್ಕೆ ಆದವ್ರು ಎಲ್ಲ ರೊಕ್ಕ ಕೊಡ್ರಿ, ಬಸವನಗೌಡ್ರು ಕೊಡ್ರಿ, ನೀವು ಕೊಡ್ರಿ. ಎರಡು ಮಂದಿ ಆಗ್ಯಾರಲ್ಲ ಈಗ, ಹಿಂದೂ ಮುಸ್ಲಿಂ ಆಗಿಲ್ಲ ಕೆಲವೊಂದು ಮ್ಯಾರೇಜ್ಗಳು. ಅವ್ರಿಗೆ ರೊಕ್ಕ ಕೊಡ್ಲಿ, ಹಿಂದಕಲ್ಲಿ ಕೊಟ್ರೇನೆ ಯಾರು? ದಲಿತರು ಬೇರೆ ಬೇರೆ ಸಮಾಜದವ್ರು ಆಗಿಲ್ಲ, ಕೆಲವೊಂದ್ ಕಡೆ ಆಗ್ಯಾವ. ಅವೇನ್ ಚರ್ಚೆ ಮಾಡುವಂತ ವಿಷಯ ನೀವೆಲ್ಲ. ಅದ್ರಾಗ ಅವರು ಮನ್ಯಾಗ ಗಂಡಸ್ತನ ಐತಿ ಈ ಮತಕ್ಕೆ ಮಾತಾಡ್ತಾರೆ. ಅದಕ್ಕ ಆ ತರ ಮಾತಾಡೋದು ತಪ್ಪದ. ವಕೀಲರದು ಮಾತಾಡಬಾರ್ದು. ಇದು ಹಿಂದೂಗಳ ಒಂದೇನು ನಮ್ಮ ಯಾರೇ ಇರ್ಲಿ, ಇವತ್ತು ನಮ್ಮ ವೈರಿಯದನ ಅವ್ರ ಅವ್ಗಂದನ ತಿಳಿಸಿ ನಾವು ಖುಷಿ ಪಡುವಂಥದ್ದಲ್ಲ, ಅವ್ರ ಹೆಂಡತಿಗಂದನಂತ ನಾವು ಖುಷಿ ಪಡುವಂಥದ್ದಲ್ಲ. ತಪ್ಪೇ ಅದು. ಆ ರೀತಿ ಮಾತಾಡ್ಬಾರ್ದು. ಇವತ್ತು ಧರ್ಮ ಬಂದಾಗ ಅವ್ರವ್ರದ್ದು ಶ್ರೇಷ್ಠ, ಅವರು ಚಲೋ ಅನ್ನುವಂಥದ್ದು ಎಲ್ಲರಿಗೂ ಅಧಿಕಾರದ ಅವ್ರಿಗೆ ಪಡ್ಲಿ, ಅವ್ರು ಬೇಡ ಅನ್ನಂಗಿಲ್ಲ. ಆದ್ರೆ ಬಸವನಗೌಡ್ರ ಅವ್ರದ್ದೇನೋ ಹೇಳಿಕೆಗಳಿಗೆ ಖಂಡಿಸ್ರಿ, ಅವ್ರಿಗೆ ಮಾತಾಡ್ರಿ. ಏನಾಗ್ಬಿಟ್ಟದಂದ್ರೆ ಬಿಜಾಪುರದಾಗ ಬಸವನಗೌಡ್ರಿಗೆ ಬೈದ್ರ ಹೀರೋ ಆಗ್ತೀನ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆ ಬಂದ್ಬಿಟ್ಟದ. ಹಿಂಗಾಗಿ ಬೇಕೋತ್ ಹೊಂಟ್ಬಿಟ್ಟ ನಾವ. ಏನಿಲ್ಲ, ತಳ ಇಲ್ಲ ಬುಡ ಇಲ್ಲ. ಅವನೇ ದೊಡ್ಡ ರೌಡಿ ಶೀಟ್ರ್ ಅದನ್ನ. ಅವನೇ ಒಂದು ಮರ್ಡರ್ ಕೇಸ್ನ ಜೈಲಿಗೆ ಹೋಗಿ ಬಂದಾನ. ಅಂಥವ್ರಿಗೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು, ಅದನ್ನ ಕೇಳ್ಕೊಂಡು ಸುಮ್ ಕೂತಾರ. ಅದು ನನಗೆ ಅಸಹ್ಯ ಅನ್ಸ್ಬಿಟ್ಟದ. ಇದನ್ನ ಕೇಳ್ಕೊಂಡು ಯಾಕೆ ಸುಮ್ ಕೂತಾರ ತಿಳಿಯಲ್ಲ. ಯಾಕಂದ್ರೆ ಈ ಇದ್ರಾಗ ಏನೋ ಕೆಲವೊಂದು ಹೇಳ್ತಲ್ಲ, ಅವನು ಸುಮ್ನೆ ಬಸವನಗೌಡ ಕೆದ್ರೆ ಅವ್ರಿಗೆ ಏನ್ರು ನಾ ಹೇಳಿಕೆ ಕೊಡೋದು, ಅವ್ರ ಕಡೆ ಬಯಸ್ಕೊಂಡು ಕಪ್ಕೊಂಡ್ರು. ಇದು ಟೋಟಲ್ ಇವರಿಂದ ಹಿಂದೂಗಳ ಭಾವನೆಗಳಿಗೆ ತಕ್ಕಿ ಬರ. ಯಾಕಂದ್ರೆ ಇದು ಭಾವನಾತ್ಮಕ ನೋಡ್ರಿ. ಒಂದು ಯಾರೇ ಇರ್ಲಿ, ಇವತ್ತು ಹೇಳಿಲ್ಲ ಅವ್ರ ಇರ್ಲಿ, ಅವ್ರ ಹೆಣ್ತಿರ್ಲಿ, ನಾನು ಹೇಳ್ತೀನಿ ನಮ್ಮ ಇರ್ಲಿ, ಅದು ಬೇರೆನೆ. ಯಾಕಂದ್ರೆ ಒಂದು ಕಾನೂನು ಹಿಂದೂ ಧರ್ಮದಾಗ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಐತಿ. ಒಂದ್ರ ಲಗ್ನ ಆದ್ರೆ 2ನೇ ಲಗ್ನ ಆದ್ರೆ ಅಪರಾಧ ಅನ್ನುವಂಥ ಕಾನೂನು ಐತಿಲ್ಲ ಹಿಂದೂಳಗ ಐತಿಲ್ರಿ. ಅಂತ ಒಂದು ಪ್ರತಿಯೊಬ್ಬರು ಹಿಂದೂಗಳು ನಾವು ಹೆಣ್ಮಕ್ಳನ್ನ ಬಹಳಷ್ಟು ಪೂಜ್ಯ ಭಾವನೆ ನೋಡ್ತೀವಿ. ಅಂತ ಸಂದರ್ಭದಾಗ ಇದೇನತ್ರ ಬೈಸ್ಕೊಂಡು ಚಂದಿಗಡೆ ಹಾಕಿ ಕೂತಂಗ ಆಗಿತ್ತು. ಅದ್ರ ಉಳಿಕಿದವ್ರು ಕೂಡ ಅದು ಸ್ವಲ್ಪ ಅದನ್ನ ನಾನು ಅದು ವೈಯಕ್ತಿಕ ಅವ್ರ ಬಗ್ಗೆ ನಂದು ಏನು ಇದಿಲ್ಲ. ಆದ್ರೆ ಅವ್ರು ನನ್ಗೆ ಎದುರಾಳಿನಿ ಅದಾರ, ಹಿರಿಗಳದ ಪೊಲಿಟಿಕಲ್ ಇರೋಲೆಕ್. ಆದ್ರೆ ಇದು ಮಾಡಿದ್ರೆ ಸರಿಯಾದಲ್ಲ. ಈ ರೀತಿ ಹೇಳಿಕೆಗಳನ್ನ ಮುಂದೆ ಕೊಡಬಾರ್ದು ಅಂತ ನಾನು ಖಾದ್ರಿಗೆ ಕೂಡ ಹೇಳಕ್ ಬಯಸ್ತೇನೆ. ಈ ರೀತಿ ನೀವು ಕೊಡಬಾರ್ದು, ತಪ್ಪಾಕ್ಕದ. ಇದು ಮುಂದೊಂದು ದಿನದಾಗ ಇದು ಅತಿರೇಕಕ್ಕೆ ಹೋದ್ರೆ, ಯಾಕಂದ್ರೆ ಒಬ್ರಿಗೆ ಅಂದ್ರೆ ನಾವು ಖುಷಿ ಹೇಳಿಲ್ಲ ಅಗಳೇ, ಒಬ್ರಿಗೆ ಯಾರಿಗಾರೆ ಬೇಡದವ್ರಿಗೆ ಅಂದಾರ್ತೇಳಿ ನಾವು ಖುಷಿ ಪಡಂಗಿಲ್ಲ ನಾವು. ಅದು ಅವತ್ತು ನನಗೂ ಕೂಡ ಭಾಳ ಸಿಟ್ಟು ಬಂದಿತ್ತು. ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗ್ಬಾರ್ದು. ಅದು ಮೀಡಿಯಾದಾಗ ಬರಂಗ್ ಮಾಡ್ಯಾರ. ಮೀಡಿಯಾದಾಗ ಬರಕ್ ಬಂದ್ರು ಎಲ್ಲರೂ ಗಪ್ ಕೂತ್ಬಿಟ್ರೆ, ಬಸವನಗೌಡ ಫಾಲೋವರ್ಸ್ ಗಪ್ ಕೂತಾರೆ, ಎಲ್ಲರೂ ಕೂತಾರೆ. ಯಾಕೆ ಗಪ್ ಕೂತಾರೆ ಅರ್ಥ ಆಗಲ್ತ. ಬರೀ ಸ್ಪೀಚ್ನಾಗ ಅದ ಕಾಣಿಸ್ತು ಇವ್ರ ಹಿಂದುತ್ವ ಅಲ್ರಿ. ನಮ್ಮ ಮನಿತನ ನಿಮ್ಮ ಮನಿತನ ಹೆಣ್ಮಕ್ಳತನ ಮನ್ಯಾಗ ಬದ್ಧಕ್ರಮ ಗಪ್ ಕುಂಡಿರ್ತೀರಿ. ಮತ್ತವ್ರು ಬೈದು ಖುಷಿ ಪಡೋದ್ರಾಗಲ್ಲ. ನಿಮ್ಮಲ್ಲಿ ಬೈದಾರ ಯಾರಿಗೆ ಇವ್ರಿಗೆ ಮನ್ಸಿಗೆ ಹತ್ತಿಲ್ಲ. ಹಿಂದಿದ್ದವ್ರಿಗೆ ಯಾಕೆ ಯಾರು ಅದ್ರ ಬಗ್ಗೆ ಖಂಡಿಸ್ಲಿಲ್ಲ? ಇವ್ರೇನು ಅವ್ರ ಬಗ್ಗೆ ಚಪ್ಪಾಳೆ ಹೊಡ್ಕೋತ ಅಡ್ಡಾಡ್ತಾ ಹಿಂದುತ್ವ ಬಗ್ಗೆ ಯಾಕೆ ಇವ್ರು ಏನು ಮಾಡ್ಲಿಲ್ಲ? ಅದ್ರ ಬಗ್ಗೆ ಅವನು ಟೀಕೆಗಳ ಬಗ್ಗೆ ನನಗಿಲ್ಲ. ಅವ್ನು ಟೀಕೆ ಮಾಡ್ತಾನ, ಕಾದ್ರಿ ಮಾಡ್ತಾನ, ಮತ್ತೆ ಯಾರ್ಯಾರು ಮಾಡ್ತಾರ, ಅದು ಮಾಡ್ಲಿದ್ರಿಲ್ಲ. ಇದು ತಪ್ಪು. ಸರಸಾಗಿ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡಬೇಕಂತೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಿ ಬಯಸ್ತೇನೆ. ಅದು ನಾವು ಸರಿಯಾಗಿ ತಂದಿಲ್ಲ ಅದನ್ನ. ಅದು ಪ್ರಚೋದನಕಾರಿ ರಾಜಕಾರಣ. ತನ್ನ ಫೈರ್ ನೋಡ್ರಿ, ಅವರು ಫೈರ್ ಬ್ರ್ಯಾಂಡ್ ಅದದು. ಅವರು ಪ್ರತಿ ಸಲ ಒಂದೊಂದು ತಿಂಗಳ ನೀವು ಹೇಳಿ ಅರ್ಥ ಆಗಿದೆ ನನಗೆ. ನಾ ತಪ್ಪು ಏನು ಬೇಕಾ ಹೇಳಿಕೆ ಕೊಡು ತಪ್ಪು ಅನ್ನೋಂತ ಹೇಳಿನಲ್ಲ ಅಗಳೇ ನಾನು. ಬಸವನಗೌಡ್ರು ಏನ್ ಬೇಕಾ ಹೇಳಿಕೆ ಕೊಡ್ತಾರೆ ತಪ್ಪತ್ ಮಲ್ಲಿ ಹೇಳಿನಿ ನಾನು. ಆ ವಿಷಯದಾಗ ತಪ್ಪತ್ ಹೇಳಿ ನಾನು. ಆದ್ರ ಇದನ್ನ ವೈಯಕ್ತಿಕ ಮನಿತನಕ್ಕೆ ಹೋಗ್ಬಾರ್ದು. ಅವ್ರೇನ ಇವ್ರ ಮನೆಗೆ ಹೆಣ್ಮಕ್ಳು ಟೋಟಲ್ ಬೈದು ಬೇರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಅವ್ವ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅವ್ವ ಅನ್ನೋದು ಸರಿಯಾನ? ಇದು ಇಷ್ಟು ದಿವಸ ಜಿಲ್ಲಾ ರಾಜಕಾರಣ ಯಾರಿಗೆ ಮಾತಾಡ್ಯಾರ ಇದನ್ನ? ಯಾರಿಗೆ ಮಾತಾಡ್ತಾರೆ ಹೇಳ್ರಿ ನೋಡೋನು.
ಸಣ್ಣ ಲೀಡ್ರು ದೊಡ್ಡವ್ರು ಮಾತಾಡಲ್ಲ, ದೊಡ್ಡ ಲೀಡ್ರು ಸಣ್ಣ ಲೀಡ್ರು ಮಾತಾಡಂಗಿಲ್ಲ. ಇದು ನನಗೆ ಸಿಟ್ಟು ಬಂದದ. ನನಗೆ ಬಸನಗೌಡ ಮೇಲೆ ಪ್ರೀತಿ ಹುಟ್ಟೋದ್ ನೀವೇನು ತಿಳ್ಕೊಬೇಡ್ರಿ. ನನಗೆ ಸಿಟ್ಟು ಬಂದಿದ್ದು ಅವ್ರ ತಾಯಿಗೆ ಬೈಲಿ, ತಂಗಿಗೆ ಬೈಲಿ, ಅವ್ರ ಮನೆಯವ್ರ ಬೈಲಿ, ಇದು ತಪ್ಪು. ಇದು ಅವ್ರ ವೈಯಕ್ತಿಕ ನೋಡ್ರಿ. ಅವರು ಮೂಲ ಅವ್ರ ಪ್ರಶ್ನೆ ಇರ್ತಾರ, ಅವ್ರಿಗೆ ಅವ್ರು ಉತ್ತರ ಕೊಟ್ಟಾರ. ಆದ್ರೆ ಅವರು ಒಂದ್ ಮಿನಿಟ್ ಇದು ಸುಳ್ಳು ಗೌಡಿಕೆ ಅದ ಅವ್ರು ಕೊಟ್ರ, ಅವ್ರು ಸುಳ್ಳು ಗೌಡಿಕೆ ಅದ್ ಕೊಟ್ಟಾರ. ಅದ್ರ ನಾ ಹೇಳತ್ತೀವಿ, ನೀವು ಅರ್ಥ ಮಾಡ್ಕೊಳ್ರಿ. ತಾಯಂದ್ರ ಬಗ್ಗೆ ಮಾತಾಡ್ಬಿಡತ್ ಹೇಳಿ ನಾನು. ಅವ್ರ ಅವನ ಬಗ್ಗೆ DNA ಚೆಕ್ ಮಾಡ್ರಿ. ಇವರು ಎಲ್ಲಿ ಹೋಗಿ ಬಂದು ಇದು ಶಬ್ದನ ಇದು ಪ್ರೆಸ್ ಇರ್ಲಿಕ್ಕೆ ಬೇರೆ ಭಾಷೆದಾಗ ಹೇಳ್ತಿದ್ದೆ ನಾ. ಅಲ್ಲ ಇದು ತಪ್ಪ ಸರಿನಾ? ಇದು ನೀವ್ ಹೇಳ್ರಿ. ಸರಿ ಅಂದ್ರೆ ನಾನು ಅದು ಹೇಳ್ತೀನಿ. ನಾನು ಅವಾಗ ಎಲ್ಲಾರು ಖಂಡಿಸ್ಯಾರಲ್ಲ, ಅವಾಗೆಲ್ಲ ಮೆರವಣಿಗೆ ಮಾಡ್ರಿ, ಎಲ್ಲ ಪ್ರತಿಭಟನೆ ಎಲ್ಲ ಆಗ್ಯದಲ್ಲ. ಈಗ ಹೇಳತ್ತಿದ್ ನಾನು ಅವ್ರು ಫೈರ್ ಬ್ರ್ಯಾಂಡ್ ಅನ್ಸ್ಕೊಳಕ್ ಅವ್ರ ವರ್ಷಕ್ಕೊಂದು 3 ತಿಂಗಳು ಇಟ್ಕೊಳ್ಲಿಕ್ಕೆ ಅಂದ್ರೆ ಬೆಂಕಿ ಅಲ್ಲ, ಅದು ಬೆಂಕಿ ಯಾರಿ ಬಿಡ್ತದ ಅದು ಅಂದ್ರೆ ಹೆಣ್ಮಕ್ಳು ಬರೀ ಸರಿನಾ? ಈ ಟಿಪ್ಪು ಸುಲ್ತಾನ್ಗ ಬಸನಗೌಡ ಅವತ್ತು ಬೈದದ್ದು ರಗಡ್ ಖಂಡನೆ ಆಗ್ಯದ. ಇಡೀ ರಾಜಕಾರಣ ಇದು ವ್ಯವಸ್ಥೆ ಒಳಗೆ ಆಗಿತ್ತು. ಬೆಂಗಳೂರಿಂದ ಆಗಿತ್ತು, ಅದು ಗೊತ್ತದ ನಿಮ್ಗೆಲ್ಲ ಕಡೆ ಆಗಿತ್ತು. ಇದು ಮಾಡ್ಯಾರ. ನಾವು ಹೇಳಿದ್ದು ಸರಿಯಾಗಿ ಹೇಳಕತ್ತಿಲ್ಲ. ನಾನು ಹೆಣ್ಮಕ್ಳದ್ದು ಹೇಳೋ ತರಬೇಡ್ರಿ. ನೀವು ಮನೆತನದ ಹೆಣ್ಮಕ್ಳನ್ನ ಇದ್ರಾಗ ಹೇಳೋ ತರಬೇಡ್ರಿ. ಅವ್ವ ಅಕ್ಕಕ್ಕೆ ಬೈದ್ರೆ ಹೆಂಗ ಆಗ್ತದೆ ಹೇಳ್ರಿ. ನೋಡೋಣ ಉಳ್ಕಿದ ಏನಕೋಲೆ ಅವರು ಅಟ್ಲೀಸ್ಟ್ ಇದೊಂದು ಸಂಪ್ರದಾಯ ಅದು ಹಿಂದೂಗಳೊಳಗ. ಅತ್ಯಂತ ಗೌರವ ಸ್ಥಾನ ಇರೋದೇ ಮಹಿಳೆಯರಿಗೆ, ತಾಯಂದ್ರಿಗೆ. ಹಿಂದೂಗಳ ಭಾವನೆಗಳು ಧಕ್ಕೆ ಏನೋ ವಿಚಾರಗಳೊಳಗ ನಾವೆಲ್ಲರೂ ಪ್ರಾತಿನಿಧ್ಯ ಕೊಡೋದೇ ಫಸ್ಟ್ ಪ್ರಿಪರೇಷನ್ ತಾಯಂದ್ರಿಗೆ. ಒಂದು ನಮ್ಮಲ್ಲಿ ಮುತ್ತೈದ ತಂಡ್ರಿಗೆ ಅದೊಂದು ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಅವ್ರನ್ನ ಆ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ಬಾರ್ದು. ಇದು ತಪ್ಪತ್ತೇಳಿ ಅದಕ್ಕೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಮಾತಾಡ್ಬಾರ್ದು ಈ ರೀತಿ ಏನೇ ಇರಲಿ. ಇವತ್ತು ಅವ್ರ ವೈಯಕ್ತಿಕ ನಾನು ರಗಡ್ ಸಲ ಬೈದೀನಿ. ಬಸನಗೌಡ್ರು ಬೈದಿಲ್ಲ. ನಾವು ಬಸನಗೌಡ್ರು ಯಾರು ಬೈದಿಲ್ಲ. ಬಿಜಾಪುರದಾಗ ರಗಡ್ ಮಂದಿ ಬೈದಾರ. ಈಗ ಮೊನ್ನೆ ಮುಸ್ರಿ ಪ್ರೆಸ್ ಮೀಟ್ ಮಾಡಿದ್ರು. ಮತ್ತೆ ಯಾರ್ಯಾರು ಮಾಡೋರು ಅವ್ರ ವಿರುದ್ಧ MP ಪಾಲ್ರು ಅವ್ರ ಬಗ್ಗೆ ಮನೆ ಯಾವ್ದು ರಾಜಕಾರಣ ಟೀಕೆ ಮಾಡಿದ್ರು. ಮಾಡಲಿಲ್ಲ, ಅದ್ರ ಬಗ್ಗೆ ಅದ್ರಾಗ ನಮ್ದೇನು ಇಲ್ಲ. ನಾನು ಮಾಡಿದ್ದೀನಿ, ಸಾಕಷ್ಟು ಸಲ ಬೈತೀನಿ. ಈ ಶಬ್ದಗಳು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಒಂದ್ ಕಡೆ ಎಲ್ಲೋ ನೋವಾಗಿಬಿಡ್ತವೆ. ಈ ಶಬ್ದಗಳು ಇರಬಾರ್ದು. ಇವತ್ತು ಆ ಭಾವನೆಗಳು ಯಾವುದೇ ಇವತ್ತು ಆ ಸಮಾಜದಾಗೂ ಹಿಂಗಾಗ್ಬಾರ್ದು, ಈ ಸಮಾಜದಾಗೂ ಹಂಗಾಗ್ಬಾರ್ದು. ಇಂಥವ್ರಿಗೆ ಯಾರೋ ನೀವು ಸ್ವಲ್ಪ ದಯವಿಟ್ಟು ಇಂಥವ್ರನ್ನ ಪ್ರಚಾರ ಕೊಡಬಾರ್ದಾಗಿತ್ತು. ಯಾವ ಯೂಟ್ಯೂಬ್ದವ್ರು ಹಾಕಿ ಅದನ್ನ. ಯಾಕಂದ್ರೆ ಇದು ಅವು ಶಬ್ದಗಳು ಇಲ್ಲಿ ಹೇಳ್ಬಾರ್ದು ನಮ್ಮ ಮೈಕ್ ಮುಂದೆ. ಅಂತ ಶಬ್ದಗಳು ವೈಯಕ್ತಿಕ ಆಮೇಲೆ ಮೈಕ್ ಬಂದಾದ್ಮೇಲೆ ಹೇಳ್ತೀನಿ ನಾನು. ಅವ್ರು ಸಾಬ್ರ ನಾ ಅದು ಹೇಳ್ತೀನಿ. ಟವೆಲ್ ತೊಂಬರ್ಪ ಜರ ಅಲ್ರಿ ಬಾಸಿಗೆ ಸಾಹೇಬ್ರ. ಅವರು ಕಾಶ್ಯಪ್ನವ್ರು ಕೊಟ್ಟಿದ್ರು, ಬಸನಗೌಡ್ರು ಉತ್ತರ ಕೊಟ್ರ, ಬಸನಗೌಡ್ರಿಗೆ ಅವ್ರು ಕೊಟ್ರ. ಅದು ಸಮಾಜ ಸಂಘಟನೆ. ಅದು ಯಾರ್ರಿ ಬಸನಗೌಡ್ರ ಪರವಾಗಿ ಎಲ್ಲ ಮಧ್ಯಾಡಿ ನಾವು. ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಯಾರ್ದೋ ಒಬ್ಬ ಇದಕ್ ಬೈದ್ರೆ ನಾವು ಸುಮ್ ಕೊಡಕ್ಕಾಗ್ತದ್ರಿ? ಹೆಣ್ಮಕ್ಳಿಗೆ ಹಿಂದೂಗಳ ಅವರು, ನಾವು ಹಿಂದೂನೇ ಅಲ್ಲ. ಧರ್ಮ ಕೇಳಿಬ್ಯಾಡ್ರಿ ಅನ್ನುವಂಥದ್ದು ನಂದು ಪ್ರಶ್ನೆ. ಧರ್ಮ ಕೇಳಿಬ್ಯಾಡ್ರಿ. ಯಾರೇ ಇದ್ರು ಇವತ್ತು ಮನೆತನ ಹೆಣ್ಮಕ್ಳನ್ನ ನಿಮ್ ರಾಜಕೀಯವಾಗಿ ಇದು ಮಾಡೋದು, ಅಶ್ಲೀಲವಾಗಿ ಮಾತಾಡೋದು ಸರಿಯಲ್ಲ ಅನ್ನುವಂಥ ನಂದೊಂದದ. ಅದು ಬಿಟ್ರೆ ಬೇರೆ ಏನಿಲ್ಲ. ಬೇರೆ ಅವ್ರ ರಗಡ ಈ ಒಂದು 10 ಪ್ರೆಸ್ ಮೀಟ್ ಮಾಡ್ರಿ. ಯಾವಾಗ ಏನ್ರ ಅದ್ರ ಬಗ್ಗೆ ತೆಗ್ದಿನ ಎಲ್ಲರಿಗೂ ಹೆಣ್ಮಕ್ಳು ಅಷ್ಟೇ ಅದ. ಯಾರು ಖಾಲಿ ಬಿದ್ದಾರ ಯಾರು ಅಲ್ರಿ? ಅದ್ರ ಬಗ್ಗೆ ನೀವು ಅಲ್ಲ, ಅದ್ರ ಬಗ್ಗೆ ನಾ ಸಪೋರ್ಟ್ ಮಾಡೀನಿ. ಅದಕ್ಕೆ ನೀವು ಸಿಟಿ ಬರ್ತೀರಿ. ಮತ್ತೆ ಸಿಟಿ ಮಾತಾಡ್ದಲ್ಲ ಅದು ಅಲ್ಲ, ಅದಕ್ಕೆ ಸಿಟಿ ಬರ್ತೀರಿ. ಅಲ್ಲಲ್ಲ, ನಾ ಅದ್ರ ಬಗ್ಗೆ ನಾ ಪರವಾಗಿ ಮಾತಾಡಿಲ್ಲ, ಅದಕ್ಕೆ ಬರ್ತೀರಿ ನೀವು. ಅದೇ ಗಂಡಸರು ಸರ್, ಗಂಡಸರಿಗೆ ಅಲ್ಲ ಈಗ ನಾನು ರಗಡ ಸಲ ಗಂಡಸಿದ್ರ ಬಾ ತಂದಿರ್ತೀನಿ. ಎಲ್ಲರಿ ರಗಡ ಸಲ ನಾನು ಗಂಡಸಿದ್ರ ಬಾ ನೋಡ್ತೀನಿ ತಂದಿರ್ತೀನಿ ಅಲ್ರಿ. ಅಲ್ರಿ ಈ ಭಾಷೆ ರಗಡ ಸಲ ನಾನು ಅಂದಿನ ಕೆಲವೊಬ್ರಿಗೆ ಗಂಡಸಿದ್ರ ಬಾ ನೋಡ್ತೀನಿ, ಇಲೆಕ್ಷನ್ ಇದ್ರೆ ನೋಡೋದು ಮಗನ ತಂದಿರ್ತೀವಿ. ಇಲ್ಲ ನಂಗಿಲ್ಲ, ಅದು ಸ್ವಾಭಾವಿಕ. ಅದು ಗಂಡಸಿದ್ರ ಬಾ, ನೀನ್ ತಾಕತ್ತಿದ್ರ ಬಾ, ಹಿಂಗ್ ಮಾಡ್ತಾರಲ್ಲ, ಹಿಂಗ್ ಮಾಡಿ ಅವೆಲ್ಲ ನಡಿವೆ. ಅವೆಲ್ಲ ಅವಕ್ಕೆ ಹೊಲ್ಸಕ್ ಹೋಗ್ಬೇಡ್ರಿ ನೀವು. ಇದನ್ನು ಬೇರೆನೆ ಹೇಳಿ ಸರ್. ಇನ್ನೊಂದು ಹಿಂದಿನ ಚಲೋ ಆಗಿದೆ ಇದು. ಭಾಳ ಸೈತ್ ಮಂಜೂರಾಗಿ ಭಾಳ ಸೈತ್ ಶಿವಪಾಲ್ರು ಮಾಡಿ ಹೋಗಿದ್ರೆ ಕಾಣಿಸ್ತದೆ. ಯಾಕೋ ಅವರು ಅರ್ಧಾಗ ಬಿಟ್ಟು ಹೋದ್ರು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ. ಈ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಬ್ಯಾಡ ಅನ್ನುವಂಥದ್ದು ಬಹಳಷ್ಟು ಮಂದಿ ಅದ. ನಂದು ಅದಕ್ಕೆ ಸಹಮತ ಅದ. ಖಾಸಗಿ ಸಹಭಾಗಿತ್ವದಲ್ಲಿ ಆಗ್ಬಾರ್ದು, ಇದು ಸರ್ಕಾರದಿಂದನೇ ಆಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ಜಾಗ ಐತಿ ಸಿವಿಲ್ ಹಾಸ್ಪಿಟ್ಲಾಗಿ. ನಾವು
ಓಪನ್ ಸ್ಪೇಸ್ ಬಹಳಷ್ಟು ದೊಡ್ಡ ಪ್ರಮಾಣ ಐತಿ. ಅಲ್ಲಿ ಸರ್ಕಾರಿ ಅಲ್ಲಿ ಮತ್ತೆ ಬೇರೆ ಕಡೆ ಸ್ಥಳಗಳದಾವ, ಅದಕ್ಕೆ ಸಹಭಾಗಿತ್ವದಲ್ಲಿ ಕೊಟ್ರ ಮತ್ತೆ ಯಾರ್ದೋ ಒಂದು ಹಿಡಿತದ ಹೋಗ್ಬಿಡ್ತಿತ್ತು. ಹಿಡಿತದಲ್ಲಿ ಹೋಗೋದು ಬೇಡ, ಸರ್ಕಾರದಿಂದನೇ ಆಗಲಿ ಅನ್ನೋಂಥದ್ದು ನಂದು ಕೂಡ ಆಗಿರೋದು. ಶಾಸಕರು ಏನೋ ಚಾಪಿ ಹಾಸ್ಯಾರತ್ತ ನನ್ನ ಎಲ್ಲಿ ಹೇಳಿಕೆ ನಾನು ಓದಿಲ್ಲ ಸರಿಯಾಗಿ. ಆದ್ರೆ ಇವತ್ತು ಓದ್ದೆ ಶಿವನಪಳ್ರಿ ಏನು ಕೊಟ್ಟಿದ್ರಲ್ಲ, ಇವತ್ತು ಅವ್ರು ಹೇಳಿಕೆ ನಾನು ಗಮನಿಸಿದಾಗ ನನಗೂ ಕೂಡ ಆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರದಿಂದ ಆಗಬೇಕು, ಸಹಭಾಗಿತ್ವ ಒಂದು ಯಾರೇ ಇಲ್ಲಿ ಶಾಸಕರಲ್ಲಿ ಬೇಕಾದವರಲ್ಲಿ ಆಡಳಿತ ಪಕ್ಷದವ್ರು ಇದ್ರು ಆಗ್ಬಾರ್ದು, ವಿರೋಧ ಪಕ್ಷದ ಆಗ್ಬಾರ್ದು, ಸರ್ಕಾರಿ ಇದರಲ್ಲಿ ಆಗ್ಬೇಕು. ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದೇನು ಸದನದಲ್ಲಿ ಹಿಂದೆ ಆಗಿರುವಂತ ಪ್ರಪೋಸಲ್ ಅಂದ್ರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗೋ ಟೈಮ್ನಲ್ಲಿ ಆಗಿದ್ದು ಅದನ್ನ ನಾವು ಮುಂದುವರ್ಸಾಕ್ತೀವಿ ಅಂತ ಅವ್ರು ಹೇಳಿದ್ರು. ಬೊಮ್ಮಾಯಿಯವರು ಇದ್ದಾಗೆ ಇದು ಪಿಪಿಪಿ ಬರ್ಬೇಕಂತ ಹೇಳ್ತಾರೆ, ಅದು ನಿಮ್ ಸರ್ಕಾರದಲ್ಲಿ ಇದ್ದಾಗೆ ಹಾಗಾಗಿದ್ರೆ ಅದು ತಪ್ಪೋದಿಲ್ಲ. ಬಿಜಾಪುರ ಬೇಕು ಪಿಪಿಪಿ ಅವಶ್ಯಕತೆ ಇಲ್ಲ ಅಂತ ಹೇಳಿರಲ್ಲ, ನಾವು ಅದೇ ಹೇಳ್ತೀವಿ. ನಮ್ಮ ಬಿಜಾಪುರ ಮಟ್ಟಿಗೆ ಖಾಸಗಿಗಿಂತ ಸಹಭಾಗಿತ್ವಗಿಂತ ಸರ್ಕಾರದಿಂದ ಸರ್ಕಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅದು ಬೇಡ, ನಮ್ಮ ಬಿಜೆಪಿಗೆ ಈ ಸದ್ಯ ಕಾಂಗ್ರೆಸ್ ಮತ್ತೆ ಯಾವ್ದು ಗೌರ್ಮೆಂಟ್ ಅದ ಇವ್ರು ಅದೇ ಅದ. ಇದು ಶಿವಾನಪಾಳ್ರಿ ಮಾಡಿದ್ರಿ, ಅಲ್ಲಿ ಅವರೇ ಮದುವೆ ಮಾಡ್ಸ್ಯಾರ. ಈಗ ಅದು ಬಡವರ ಹಿತಾಸಕ್ತಿ ಜಿಲ್ಲೆ ಹಿತಾಸಕ್ತಿ ಆಗಿರೋದ್ರಿಂದ ಬರೀ ಹೇಳಿಕೆಗೆ ಸೀಮಿತ ಆಗಿರಬಾರ್ದು. ಯಾಕಂದ್ರೆ ಕೆಲಸ ಆಗ್ಬೇಕು, ಹೌದೌದು ಕೆಲಸ ಆಗ್ಬೇಕನ್ನೋ ರೈಟ್. ನಿಮ್ಮ ನಡೆ ನಿಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಜನ ಗಮನಿಸ್ತಾರೆ. ಹೌದು ಸಾಮಾನ್ಯ ವ್ಯಕ್ತಿಯಾಗಿ ಜನ ನೋಡ್ತಾರೆ. ಹೌದು ಹೌದು. ನೀವು ಬರೀ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಕುಂದ್ರದಲ್ಲ, ಯಾವ ವಿಷಯ ಹೋರಾಡ್ಬೇಕಲ್ಲ ಸರ್? ಹೋರಾಟ ನಾನು ಯಾವಾಗಲೂ ಮಾಡ್ಕೊತ ಬಂದೀನಿ, ಗೊತ್ತೈತಿ ನಿಮ್ಗೆ, ಇಲ್ಲ ಅನ್ನಂಗಿಲ್ಲ. ಯಾವುದೇ ವಿಷಯ ನಾನು ಇದಕ್ಕೂ ಈ ವಿಷಯ ಏನಾಗಿ ನಾನು ತೆಗೆದಿಲ್ಲ. ಆ ವಿಷಯ ನಾನು ಭಾಳಷ್ಟು ನೋಡಿದೆ, ಯಾರ್ಯಾರು ಅದ್ರ ಬಗ್ಗೆ ಏನು ನೋಡಿದೆ, ಅದು ಯಾರು ಮಾತಾಡಲಿಲ್ಲ ಮಾತಾಡೀನಿ. ನನ್ನ ಸ್ವಭಾವ ಹೆಂಗಿದೆ, ಯಾರು ಮಾಡೋದು ನಾ ಮಾಡಂಗಿಲ್ಲ. ಯಾರು ಅದು ವಿಷಯ ಪ್ರಸ್ತಾವ ಯಾರು ಎತ್ತಲಿಲ್ಲ ಅಂದ್ರೆ ನಾನು ಆ ವಿಷಯನ ತೆಗೆದುಕೊಂಡಿರ್ತೀನಿ. ಮೇಗಿನ ಪತ್ರಿಕೆಗೆ ಹೋಗಂಗಿಲ್ಲ. ಯಾರು ಅದನ್ನ ಮಾಡ್ಲಿಲ್ಲ, ಯಾಕಂದ್ರೆ ರಗಡ ಸಂಘಟನೆಗಳದ ಹೋರಾಟಗಳು ನಡೀತಿರ್ತಾವ. ರಾಜಕಾರಣ ವಿಷಯ ಅಂತೂ ನಿಮ್ಗೆ ಗೊತ್ತೇ ಐತಿ, ನಮ್ಮ ಜಿಲ್ಲಾ ರಾಜಕಾರಣ ಎಲ್ಲ ಮನೆತನ ಬಗ್ಗೆನೇ, ಅವರು ಫ್ಯಾಮಿಲಿ ಇವ್ರ ಫ್ಯಾಮಿಲಿ. ಜಗಳ ಯಾರಿಗಾದ್ರಿ, ಯಾರು ಸಣ್ಣವ್ರ ಜೋಡಿ ಜಗಳ ತೆಗಿತಾರನ್ರಿ? ಜಗಳ ಯಾರಿಗೆ ಐತಿ? ಅವರು ಜಗಳ ನಡೆಯದ, ಮತ್ ಕಾಂಪ್ರಮೈಸ್ ಆಗ್ತಾರ, ಮತ್ ಕೂಡಿರ್ತಾರ, ಮತ್ ಹೋಗಿರ್ತಾರ. ಪ್ರತಿ ಎಲೆಕ್ಷನ್ ಬಂದಕ್ರಿ ನೀನ್ ನಾನು ಇವ್ರದ್ದು ನಿಂದ್ರು ನಾನು ನೋಡ್ತೀನಿ ಅಂತಾರ. ಒಮ್ಮೆ ಇವ್ರದ್ದೇ ನೆನ್ಸಿಲ್ಲ ಇವ್ರತನ. 90 ಪ್ರಾರಂಭ ಆಗ್ಯಾರ ಭಾಷೆಯವ್ರಿಗೆ. ಇನ್ನು ನೀವು ಬಿಜಾಪುರ ಇದ್ದಿತ್ತಿಲ್ಲ. ನಾಗರಾಜ್ ಹೊಂಗಲಿದ್ದ ಕೇಳಿರ್ಬೇಕಾರೆ ಬಸ್ ಸ್ಟ್ಯಾಂಡ್ದಾಗ ಫೋನ್ ಮಾಡಿ ಕೇಳವ, ಶಿವಾನಂದ ಬಿಜೆಪಿ ಬರ್ತಾರೆ ಹೆಂಗ್ರಿ ಅಂದ್ಕೂಡಲೇ ಬಸವನಗೌಡ ಹೇಳಿಕೆ ಕೊಡ್ರು. ನಾನು ಅವ್ರ ಜೊತೆ ನಿಂತಿದ್ದೇವಾಗ ಅಂತ ಭ್ರಷ್ಟರಿಗೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ರು. ಮುಂದ್ ಪತ್ರಿಕೆ ಬಂದ್ ಕೂಡಲೇನೆ ಶಿವಾನಪಾಳ್ರು ಚಾಲೆಂಜ್ ಮಾಡಿದ್ರು, ನಾನು ಪಾರ್ಟಿ ಬಿಟ್ಟು ಬರ್ತೀನಿ, ನೀನ್ ನಿಂದ್ರು ನೋಡ್ತೀನಿ ಅಂದ್ರು. ಮುಂದೆ 2-3 ಹೇಳಿಕೋದು ಮುಂದೆ ಗಪ್ಪ ಆಗ್ಬಿಟ್ರು. ಅಲ್ಲಿಂದ ಇರ್ಲಿ ತನಕ ಕೇಳ್ಕೊತ ಬಂತೀನಿ. ನಾನು ಮತ್ವೆ ಕೊಡಂಗಿಲ್ಲ ಇವ್ರು ಅಂದಿದ್ದಕ್ಕ. ಮೊನ್ನೆ ನಡೆಯುತ್ತೆ ರಾಜೀನಾಮೆ ಕೊಡೋದು, ನನ್ಗೆ ಗೊತ್ತಿತ್ತು ಎಲ್ಲಿ ಹೋಗ್ಬಿಡ್ತು ಅನ್ನೋದು. ಯಾಕೆ ನಾನು ಸಣ್ಣವಲ್ಲ, 94 ಮುಂಚೆನೆ ರಾಜಕಾರಣದಾಗ ಅದೀನಿ. 99ರಿಂದ ML ಇಲೆಕ್ಷನ್ ನಿಂದ್ರಕೋತ ಬಂದೀನಿ. ಇವತ್ತು 24-25 ವರ್ಷ ಆಯ್ತು ಇಲೆಕ್ಷನ್ ರಾಜಕಾರಣ ಮಾಡಾಕತ್ತಿ. 24 ಎಲ್ಲಾರು ನೋಡಿ ದುಡ್ದಿನವ್ರು ಹಿಡ್ಕೊಂಡು ಅವಾಗೆಲ್ಲ ಒಳ್ಳೆ ರಾಜಕಾರಣ ಇರ್ತವೆ. ಇವ್ರದ್ದು ಪ್ರತಿ ಹೇಳಿಕೆ ಇರ್ತಾರೆ, ನಾನ್ ನಿಂದಿರ್ತೀನಿ ಅಂತಾರ, ಹ್ಞೂ ನಿಂದಿರ್ತಾರ, ರಾಯಗಢ ನಿಂದಿರ್ತೀನಿ, ತಿವಾತನ ಬಿಜಾಪುರ ನಿಂತ ಇವ್ರ ಹತ್ತಾರ, ಇವ್ರು ಡ್ರಾಮ ತಿರುಗಿ ಅವ್ರ ಅಲ್ರಿ ರಾಜಕೀಯ ತಿರುಗಿ ಅವ್ರ ಮಕ್ಕಳು ರೆಡಿ ಮಾಡ್ಯಾರ. ಇನ್ನೇನದು ಇವ್ರು ಹೇಳ್ರಿ, ಇಲ್ಲಿ ರಾಜಕಾರಣ ಇವ್ರಿಗೆ ಇದು ಬರ್ತದ. ತಿರುಗಿ 2-3 ಟಿಕೆಟ್ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಾರ ಇಲ್ಲಿ. ಈಗ ಸರ್, ಈಗ ಸದನದಲ್ಲೇ ನಿಮ್ ಶಾಸಕರು ಕೇಳಿದಾರೆ 500 ಕೋಟಿ ರೂಪಾಯಿ ನಾನೇ ಹೂಡಿಕೆ ಮಾಡ್ತೀನಿ, ನನಗೆ ಕೊಡಿ ಅಂತ ಹೇಳಿ. ಹೇಳ್ಬೇಕು ಸರ್, ನೋಡ್ರಿ ಅವರಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಕೊಡೋದು ಮಾಡೋದು ನೋಡ್ರಿ, ಅದೊಂದು ಸಾಹೇಬ್ರ ಕರೆಕ್ಟ್ ಅದ. ಆ ಸರ್ಕಾರಿ ವ್ಯವಸ್ಥೆಯಲ್ಲಿ ಐತೆ, ಗೌರ್ಮೆಂಟ್ ಅದ, ಕೇಳಿರ್ಬೇಕು. ಕೇಳಿದ್ದು ನೋಡ್ರಿ, ಈಗ ಯಾರೇ MB ಪಾಟೀಲ್ ಸಂಸ್ಥೆ ಅದ, ಅವ್ರದೊಂದು ಇವ್ರೊಂದು ಅನ್ನೊಂದು ಇಲ್ಲ ಅನ್ನೋದು ಆಸೆ ಹುಟ್ಟಿರ್ಬೇಕು, ಕೇಳಿರ್ಬೇಕು. ಅವ ಇಲ್ಲ ನಂಗಿಲ್ಲ, ಮಂಜೂರು ಮಾಡೋದು ಬಿಡು ಸರ್ಕಾರಕ್ಕೆ ಅವ. ಸರ್ಕಾರದಿಂದಲೇ ಆಗಲಿ ಅನ್ನೋದು ಬಹಳಷ್ಟು ಮಂದಿ ಅಪೇಕ್ಷೆ. ನಾನು ಇದ್ರ ಬಗ್ಗೆ ಇನ್ನೊಂದು ಪ್ರೆಸ್ ಮೀಟ್ ಅಚಾನಕ್ ನೀವು ಕೇಳಿದ್ರೆ ಹೇಳಿದೆ. ನಾನು ಇವತ್ತೇ ಮುಂಜೆ ಇದ್ರಾಗ ಪೇಪರ್ದಾಗ ಓದಿದೆ, ಇವ್ರದ್ದು ಶಿವಾನಂದ ಪಾಟೀಲ್ ಹೇಳಿಕೆ ಓದಿದೆ. ಇದು ನಿಮ್ಗೆ ಡೀಟೇಲ್ ತೊಗೋತೀನಿ ಭಾಷೆಗರು. ಡೀಟೇಲ್ ತೊಗೊಂಡು ನೀವು ಅಂದ್ರಲ್ಲ, ನೀವು ಹೇಳಿಕೆಗೆ ಅದಕ್ಕೆ ಅಟ್ಟಿಗೆ ಹೇಳಿ ಬಿಡೋದ್ರಂಗಿಲ್ಲ, ಅದಕ್ಕೆ ಮುಂದೆ ಹೋರಾಟ ಮಾಡ್ಬೇಕಾಗ್ತದೆ. ಅದು ನೆಕ್ಸ್ಟ್ ಟೈಮ್ ತಗೋತೀನಿ. ಮೆಡಿಕಲ್ ಕಾಲೇಜು ಈಗಿನ ಅಭಿಪ್ರಾಯನ ಹೇಳಿ, ನಾನು ಈಗಿನ ಅಭಿಪ್ರಾಯ ಸರ್ಕಾರದಿಂದ ಆಗ್ಬೇಕತ್ತೆ. ಹಾ ಹೇಳ್ರಿ. ನಾನು ಹೇಳ್ತೀನಿ ಅದ್ರ ಬಗ್ಗೆ ಪ್ರೆಸ್ ಮೀಟ್ ಬೇರೆ ಮಾಡಿದೆ, ಹೈಲೈಟ್ ಮಾಡಂಗಿಲ್ಲ. ಮತ್ತೆ ಒಂದ್ರೆ ಸುದ್ದಿ ಮುಚ್ಚೋತವಲ್ಲ ನೀನ್ರಿ, ಅವರೇ ಭಾಳ ಇರ್ತಾವ. ಅಂದ್ರ ಏನ್ರಿ ಸಮಯ ಕೊಡಾತಿಲ್ಲ, ಸುದ್ದಿ ಮಾಡ್ಯಾರ. ಆದ್ರ ನನಗೂ ಅನ್ಸತ್ ನಾನು ಈ ಲೀಡರ್ ಆಗೇನಿ, ಬೇರೆ ಕ್ಷೇತ್ರ ನಿಂತರು ಆರಿಸ್ಬೋತಿಲ್ಲ ಅಂತ ಈಗ ಅನ್ಸತ್ತ. ಅಲ್ಲ ನಾವು ನೋಡ್ರಿ ಜಿಲ್ಲಾ ಲೀಡರ್ ಅದೇವಿ,
ಯಾಕ್ರಿ ಬಾಜಿಗೋರಿ ಅಪ್ಪು ಪಟ್ಟನ್ ಶೆಟ್ರು ಸಿಂಧಿ ಹೋಗ್ತಾರೇನು ಇಂಡಿ ನಿಂದಿರ್ತಾರೆ ಇಲ್ಲ ಎದ್ದು ಮಾಡಂಗಿಲ್ಲ ಅವ್ರಿಗೆ ಕೇಳ್ಬೇಕು ಇಲ್ಲ ಇನ್ನು ಅವ್ರಿಗೆ ಕೇಳ್ರಿ ಇವ್ರ ಬಗ್ಗೆ ಭಾಳ ಇದು ಬೇಡ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಮಹಾನಗರ ಪಾಲಿಕೆ ಆಗಲಿ ಕೇಳಿದ್ರಲ್ಲ ಹೇಳಕ್ ನೆನಪಾರ್ದು ಬೇರೆ ಡೈವರ್ಟ್ ಇವ್ರೇನೋ ಕೇಳ್ಬಿಟ್ರು ಮಹಾನಗರ ಪಾಲಿಕೆ ಒಂದು ಹೇಳಿಕೆ ಕೊಟ್ರು ಬಸನಗೌಡ್ರು ಪ್ರಪ್ರಥಮ ಬಾರಿಗೆ ಅಥವಾ 3 ಸಲ ಆತಾರ ಅವ್ರಿಗೆ ನೆನಪಾರ್ಯ ಕಾಣಿಸ್ತದ ನಾನು ಶಾಸಕನಿದ್ದಾಗ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಅವಾಗ ಮಹಾನಗರ ಇದ್ದಿದ್ದಿಲ್ಲ ನಗರಸಭೆ ಇತ್ತು ಅವಾಗ ನಗರಸಭೆ ಇದ್ದಾಗ್ರೆ ಪರಶುರಾಮ್ ರಜಪೂತನ ಅವಿರೋಧ ಅಧ್ಯಕ್ಷ ಮಾಡಿವಿ ಅವಾಗ ಒಟ್ಟೆ ನಮ್ 14ರಿಂದ 15 ಸೀಟ್ ಅಟ್ಟೆ ಇದ್ವು ಈಗ 14 ಆರ್ಸಿ ಬಂದವ ಇವ್ರು 17 ತಿಳ್ತಾರ ತಪ್ಪದು ಯಾಕತ್ ಕೇಳ್ರಿ ಬಿಜಾಪುರ ನಗರದ 14 ಜನ 3 ಜನ ನಾಲ್ಕಾಣದವ್ರು ಅದಾರ ಅವ್ ಕೂಡಿ 17 ಆಗ್ಯಾವ ಈಗ ನಾ MLA ಗಡಿ ಸೀಟ್ ತಂದ್ರೆ ಅಟ್ಟೆ ಸೀಟ್ ತಂದ್ರೆ ಇವ್ರದೇನು ದೊಡ್ಡ ಇದ್ರಾಗಿನ ಶಕ್ತಿ ರಿಸಲ್ಟ್ ಬಂದಿಲ್ಲ ಇವ್ರ ಶಕ್ತಿದಿಂದ ಅದಕ್ಕೆ ಅವಾಗ 14 ಇದ್ದು ಈಗ 14 ಅದಾವ ಅವ ರಜಪೂತ್ ನಾನು ಅವಿರೋಧ ಅಧ್ಯಕ್ಷ ಮಾಡಿವಿ ಪರಶುರಾಮ್ ರಜಪೂತ್ ಅದು ಪ್ರಥಮ ಬಾರಿಗೆ ಎಸ್ ಟಿ ಒಳಗ ನಗರಸಭೆ ಹುಟ್ಟಿಂದನೇ ಅಧ್ಯಕ್ಷ ಆಗಿದ್ದು ಬಿಜೆಪಿಯಿಂದನೇ ಸಿಂಬಲ್ ಮ್ಯಾಗ ಆರಿಸಿ ಬಂದವರು ಆಗಿದ್ದು ಅದೇ ಸಲ ಯಾವುದೂ ವಿರೋಧ ಆಗಲಿಲ್ಲ ಅವಾಗ ಒಂದ್ ಸೈಡ್ ನಾವು ಅವಾಗ ಏನು ಇದು ಮಾಡ್ಕೊಂಡ್ವಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದ್ದು ಶ್ರೇಯಸ್ಸು ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೆನೇ ಸಿಕ್ಕದು ಇವರಿಂದಲ್ಲ ಅವಾಗ ನಾನು ಶಾಸಕನಿದ್ದೆ ಅನ್ನುವಂಥದ್ದು ಅವ್ರು ನೆನಪು ಮಾಡ್ಬೇಕು ಏನ್ ನೀವು ಹೇಳಿದ್ರೆ ಅದು ಕರೆ ಆಗ್ತದೆ ಕಲ್ ಬೀಳ್ತದೆ ತಿಳ್ಕೊಳಕ್ ಹೋಗ್ಬೇಡ್ರಿ ಬಸನಗೌಡ್ರ ನೀವು ಅದು ನೆನಪು ಹರಿ ಕಾಣಿಸ್ತಾರೆ ರಜಪೂತ್ ಬಾಪ್ ಅವ್ರ ಜೊತೆನೇ ಇರ್ತಾರೆ ಯಾವಾಗ್ಲೂ ರಜಪೂತ್ ಅವ್ರ ಜೊತೆ ಇರ್ತಾರ ಅವ್ರ ಅಧ್ಯಕ್ಷ ಆಗಿದ್ದ ಒಂದು ನೆನಪಿದ್ದಂಗಿಲ್ಲ ಬಸನಗೌಡಗ ಅದೇ ನಾ ಹೇಳ್ತ ಅದ್ರ ಬಗ್ಗೆ ಹೇಳ್ತೀನಿ ನೀವು ಅದೇ ಕೇಳಲಾಗಿರಿ ಆರೋಪ ಮಾಡಿದಿ ಕೇಳಲಾಗಿರಿ ಈಗ ಒಂದು ಗೊತ್ತಿರ್ಲಿ ಒಂದೇ ಪ್ರಶ್ನೆ ಪ್ರಥಮ ಬಾರಿಗೆ ನನ್ನಿಂದ ಹೇಗಂತ ಹೇಳ್ತಾರ ಅದು ಸುಳ್ಳು ಈಗಾಗಲೇ ಬಿಜೆಪಿ ಅಧ್ಯಕ್ಷ ನಾನು ಮಾಡಿ ತೋರ್ಸಿವಿ ನಾವು ಬಿಜೆಪಿನೇ ಮಾಡಿ ತೋರ್ಸಿವಿ ಆಗ್ಯದ ಅಡ್ಜಸ್ಟ್ಮೆಂಟ್ ಅನ್ನೋದು ಎಲ್ಲಿ ಅದ ಹೋದ್ಸಲ ಮೆಜಾರಿಟಿನ ಇರ್ಲಿಲ್ಲ ನಮ್ಮದು ನಮ್ಗೆ ಅಲ್ಲಿ ಯಾರು ದುಡ್ಡು ಕೊಟ್ಟು ನಾವು ಖರೀದಿ ಮಾಡೋದು ತಾಕತ್ತು ಇರಲಿಲ್ಲ ನಮಗೆ ಅವಾಗ ನಮ್ ಗೋಪಾಲ್ ಘಟಕ ಬೆಳಗೂ ಇರಲಿಲ್ಲ ಫೈಟ್ ಮಾಡಿದೀವಿ ಸೋತೀವಿ ನೆಕ್ಸ್ಟ್ ಡೆಪ್ಟಿ ಮೇಯರ್ಗೆ ಏನೋ ಒಂದು ಅವಾಗ ಸ್ವಲ್ಪ JDS ಒಂದು ಇತ್ತಲ್ಲ ಸ್ವಲ್ಪ ಜೊತೆ ಇದ್ರಲ್ಲ ಅವಾಗ JDS ದವ್ರು ಇದ್ರಲ್ಲ ಅವ್ರು ಒಂದಿಟ್ಟು ಏನೋ ದೇವಾನಂದ್ ಚವ್ಹಾಣ್ ಅವ್ರು ಏನೋ ಸ್ವಲ್ಪ ಸೈಲೆಂಟ್ ಉಳಿದು ಮಾಡಿ ಹೆಲ್ಪ್ ಮಾಡಿ 2 ಸಲ ಡೆಪ್ಟಿ ಮೇಯರ್ ಆಗ್ಯಾನ ಯಾರು ಗೋಪಾಲ್ ಗಟ್ಕಂಬ್ಳೆ ಆನಂದ್ ದುಮಳೆ ಒಂದ್ಸಲ ಆಗ್ಯಾನ ಇವ್ರು ಅಡ್ಜಸ್ಟ್ ಎಲ್ಲಿ ಆಗ್ಯಾರ ಮೊದಲೇ ಸಲ ದೊಡ್ಡ ಕೂಗಾಡಿ ಹೋರಾಟ ಮಾಡ್ಬಿಟ್ರು ಯಾರು ಫಸ್ಟ್ ಟೈಮ್ ಪ್ರಥಮ ಮಹಾನಗರ ಪಾಲಿಕೆ ಆಗೋ ಮುಂದೆ ಬಕ್ಷಿ ಆಗೋ ಮುಂದೆ ಸೈಲೆಂಟ್ ಇವ್ರು ಅವಾಗ ಇವ್ರು ಅಡ್ಜಸ್ಟ್ ಆಗಿದ್ರೇನು ಹಿಂಗ್ ಭಾಳ ತೆಗಿಬೇಕಾಗ್ತದ ಯಾವುದೇ ರೀತಿ ಯಾರ ಜೋಡಿ ಅಡ್ಜಸ್ಟ್ ಆಗಿಲ್ಲ ಭಾರತೀಯ ಜನತಾ ಪಕ್ಷದ ಅಧಿಕಾರ ಹಿಡಿಯುವಲ್ಲಿ ಸಂಪೂರ್ಣವಾಗಿ ಪ್ರಯತ್ನ ಮಾಡಿವಿ ಅಧ್ಯಕ್ಷ ಆಗಿವಿ ಉಪಮೇಯರ್ ಆಗಿವಿ ಸಾಕಷ್ಟು ಬೇರೆ ಬೇರೆ ಕೂಡ ಯಶಸ್ವಿ ಆಗಿವಿ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಇರ್ಲಾರ್ದಾಗ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಅಧ್ಯಕ್ಷ ಮಾಡಿವಿ ಬಸನಗೌಡ್ರು ಇರ್ಲಾರ್ದ ಒಳಗ ಯಾರು ಅವ್ರು ಹೇಳ್ತಾರ ಸರ್ ಹೇಳಿದ್ದಿಲ್ಲ ಸತ್ಯನ ನೀವು ಅಲ್ಲ ಪತ್ರಕರ್ತರು ಭ್ರಷ್ಟಾಚಾರ ಅಂತ ಹೇಳ್ತಾರ ಅದು ಸತ್ಯನ ಅದು ಯಾರೇ ಶಿವನಪಳ್ಳಿ ಯಾವ ಸತ್ಯ ಅದು ಹೇಳೋರು ಹೇಳಿದ್ ಯಾವ ಸತ್ಯನೇ ಇರಂಗಿಲ್ಲ ಸೋಮವ್ರು ಅಗಳ ಒಂದ್ ಸ್ವಲ್ಪ ನಾ ಹೇಳಿದ್ ನೆನಪುಳಿಲಿ ನನಗೆ ಫೈರ್ ಬ್ರ್ಯಾಂಡ್ ಅದ ಸ್ವಲ್ಪ ಹೇಳಕ್ ಕೊಡಲಾಗಿರಿ ಯಾರು ಅವ್ರು ಫೈರ್ ಬ್ರ್ಯಾಂಡ್ ಅದ್ರ ಅವಾಗ ಅದಕ್ಕೆ ತುಪ್ಪ ಹಾಕ್ಲಿಕ್ಕಂದ್ರ ಅದು ಹಾರಿಬಿಡ್ತಾವ ಅವ್ರು ಮ್ಯಾಗಿನ ಮ್ಯಾಗ ಯಾವ್ದ್ರ ಲವ್ ಜೀವ ಅದು ಇದು ಹ್ಯಾಂಗೈ ಒಂದ್ ಒಗಿಲಿಕ್ಕೆ ಆರ್ತಂದ ಮತ್ತೆ ಇವ್ರು ಫೈರ್ ಬ್ರ್ಯಾಂಡ್ ಅನ್ನೋದು ಹೆಂಗ ಇವ್ರು ಒರಿಜಿನಲ್ ಹಿಂದುತ್ವವಾದಿನ ಅಲ್ಲಲ್ಲ ಇವ್ರು ಈ ಕಡೆ ಇದು ಟ್ರೆಂಡ್ ಚೇಂಜ್ ಮಾಡ್ಕೊಂಡಾರ ಅದು ಬ್ರ್ಯಾಂಡ್ ಚೇಂಜ್ ಮಾಡ್ಕೊಂಡ್ರು MP ಇದ್ದಕ್ರ ಇದ್ದಿದ್ದಿಲ್ಲ MP ಇದ್ದಕ್ಕೆ RSS ಬೈದು ತೊಗೋಡ್ಯಾಗ ಬೈದು ಅವನಿಗೆ ಬೈದು ಮುತಾಲಿಗೆ ಬೈದು ನನಗ್ ಬೈದು ನಾ ಬಜರಂಗದಾಡ್ ಮುಂದೆ ಹಿಂಗಿತ್ತು ಮುಂದೆ ಈ ಕ್ಯಾಸೆಟ್ ನಡೆಯಂಗಿಲ್ಲ ಇದು ನಡೀತಾ ತಿಳ್ಕೊಂಡು ಇದನ್ನ ಹಿಡ್ದಾರ ಅವ್ರಟ್ಟಿ ರಾಜಕಾರಣ ಸಂಬಂಧ ಹಿಂದುತ್ವ ಸಂಬಂಧ ಇದು ಹಿಂದೂಗಳ ಸಂಬಂಧ ಅಲ್ಲ ಅವ್ರು ಮಾಡಾತಿದ್ರು ರಾಜಕಾರಣ ಸುಳ್ಳ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡ್ರೆ ಅವಾಗ ಅವ್ ಸ್ವಲ್ಪ ತುಪ್ಪ ಸುರ್ಲಿಕ್ಕೆ ಆರ್ತಂದ್ರ ಬ್ರ್ಯಾಂಡ್ ಹೋಗ್ಬಿಡ್ತೀವಿ ಅದಕ್ಕೆ ಸುರ್ಲಾಕತ್ತಾರ ಭಾಳ ತಿರುಗಿ ಬಸ್ಲಕ್ಕೆ ಹೋಗ್ಬಿಡ್ರಿ ಅಪ್ಪು ಪಟ್ಟಣ ಶೆಟ್ಟಿ ನಿರಂತರವಾಗಿ ರಾಜಕಾರಣದಲ್ಲಿ ಸಕ್ರಿಯನೋದರ ಜೀವಂತ ಅದರ ಬಸನಗೌಡ ಟಿಕೆಟ್ ಸಿಕ್ಕಾಕ್ರು ನಾವು ಹೋರಾಟ ಇವನ್ನೆಲ್ಲ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ಕೊತ ಬಂದಿವಿ ಕೆಲವೊಬ್ರಿಗೆ ಏನದ ಖಾಲಿ ಆದ ಕೂಡಲೇ ಬೆನ್ನತ್ತು ಚಟ ಇರ್ತದೆ ಬರ್ತಾರೆ ಸ್ವಾಭಾವಿಕ ನಡೀಲಿ ಅವ್ರು ನೋಡ್ರಿ ಒಬ್ಬರೊಂದು ರಾಜಕಾರಣ ಸ್ಟೈಲ್ ಇರ್ತದೆ ಈ ಜಾಗ ಖಾಲಿ ಇರತ್ತೆ ಪ್ರಯತ್ನ ಮಾಡ್ತಾರ ನಾವು ಜಾಗ ಖಾಲಿ ಆದ ಪ್ರಯತ್ನ ಮಾಡಲ್ಲ ನಾವು ರಾಜಕಾರಣದಾಗ ಇರೋರು ಯಾವಾಗಲೂ ಬಸನಗೌಡ್ರು MLA ಇದ್ರು ಇರೋರೆ ಇರ್ಲಿಕ್ರು ಇರೋರೇ ನಾವು
ಪುನಃ ಖಾಲಿ ಆಗ್ಯದ ಈಗ ಮುಂದಿನ ಸಲ confirm ಇದೆ. ಇಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಎಲ್ಲ ಒಮ್ಮೆ ಕೇಳಬೇಡ್ರಿ ಮುಂದೆ ಯಾವಾಗ ಇನ್ನೊಂದು ಇನ್ನೊಂದು ಬಿಡ್ತಾರ್ರಿ ಇನ್ನೊಂದು ಗಜಾನನ ಒಂದು ಹೇಳ್ಬಿಡ್ತೀನಿ. ಗಜಾನನ ಒಂದು ಉತ್ಸವ ಈ ಸಲ ಒಳ್ಳೆ ರೀತಿ ನಡೀತಾ ಇದೆ. ಆಮೇಲೆ ಎಲ್ಲ ಮಿಷನರ್ಗ ಹೇಳಿನಿ ಅವ್ ವರದಿ ಕೊಡ್ಲಿಲ್ಲ ಸರಿಯಾಗಿ. ಯಾವ ರೋಡ್ 6 ತಿಂಗಳ ಕೆಟ್ಟವಪ್ಪ ವರ್ಷನಾಗ ಕೊಡೋತದೆ ನಾಳೆ ಕೊಡ್ತೀನಿ ಸರ್ ಅದು ಬರ್ಲಿಲ್ಲ. ಅವರು ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ. ಇವತ್ತ ಮುಂಜಾನೆ ಫೋನ್ ಮಾಡಿದಾಗ ಇಲ್ಲ ಕೊಟ್ಟು ಕಳಿಸ್ತೀನಿ ಸರ್ ಅಂದ. ಆಯ್ತಪ್ಪ ಕೊಟ್ಟು ಕಳಿಸು ತ್ಯಾಗರಿ ಮುಚ್ಚಿಸು ಟ್ಯಾಕ್ಟ್ರಿ ಇಟ್ಟು ಹೊಳಿ ಗಣಪತಿ ಏನ್ರ ಆಗಿ ಅವತ್ತು ಮುಂಜಾನೆ ಕಮಿಷನರ್ ಸಾಹೇಬ್ರಿಗೆ ನಾನು ಹೇಳಿನಿ. ಅದಕ್ಕೆ ಲಾಸ್ಟ್ ಮಂದಿ ಗಜಾನನ ಉತ್ಸವ ಈಗೇನೋ ಭಾಳ ಹವಾದಾಗ ಬರೋಣ ಕೆಲವೊಬ್ರು ಅದನ್ನ ಟೇಕ್ ಓವರ್ ಮಾಡಕ್ ನೋಡತ್ತಾರ. ಅದು ಗಜಾನನ ಮಹಾಮಂಡಳ ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದದ. ಮಹಾಮಂಡಳ ಕೆಲವರು ಬೇರೆ ಬೇರೆ ಸಂಘಟನೆ ಹೆಸರಲ್ಲೂ ಇಟ್ಕೊಂಡು ಮಾಡತ್ತಾರ, ಮಾಡೋಲಿಕ್ಕೆ ಅದ್ರೇನು ತಕರ ಇಲ್ಲ. ಮಹಾಮಂಡಳ ಇವತ್ತಿನೂ ಕೂಡ ಎಲ್ಲಾ ಮಂಡಳಗಳನ್ನ ತೆಗೆದುಕೊಂಡು ಅವ್ರಿಗೆಲ್ಲ ಸಹಕಾರ ಮಾಡುವಂತದ. ಇದಕ್ಕೂ ನೀವೇ ಬರ್ದಿರಿ ಪೇಪರ್ದಾಗ ಫೈಬರ್ ಗಣಪತಿ ವಿಜಯಪುರ ಪ್ರಥಮ ನಮ್ಮದೇ ಗಣಪತಿ ಅನ್ನುವಂಥದ್ದು ವಿಜಯವಾಣಿಯಾಗ ಬೇರೆ ಬೇರೆ ಪತ್ರಿಕೆಗಳಿಗೆ ಇನ್ನೂದ್ರ ತೆಗೆದು ಇಟ್ಟಿನಾವ್. ಇವತ್ತು ಬಿಜಾಪುರ ಕನಿಷ್ಠ 25% ಫೈಬರ್ ಗಣಪತಿ ಆಗ್ಯಾವ. ಇದರಿಂದ ಪರಿಸರ ಮಾಲಿನ್ಯಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅನ್ನುವಂಥದ್ದು ಸುಮ್ ನಿಮ್ ಗಮನಕ್ಕೆ ಬಂದು ಇನ್ನೊಮ್ಮೆ ನಿಮ್ಗೆಲ್ಲ ಶುಭಾಶಯಗಳು ಧನ್ಯವಾದಗಳು. ನಾನು ನಾನ್ ನಿರಂತರ ಕೊಡ್ಕೋತ ಬಂದಿ. ಅವ್ರ ಗತೆ ಎಲೆಕ್ಷನ್ ಬರೋಣ ಕುಡುದು ಪಾರ್ಟಿ ಹೊರಗೋನ್ ಕೊಡಂಗಿಲ್ಲ. ಅವ್ರು ತೆಗೆದು ನೋಡ್ಲಿ ಚಾರ್ಟ್ ಯಾವಾಗ ಧನ ಸಹಾಯ ಮಾಡ್ಯಾರ. ಮನೆ ಎಲೆಕ್ಷನ್ ಬರೋಣ ಕೊಟ್ರು, ಹೋದ ವರ್ಷ ಗಪ್ಪ ಆಗ್ಬಿಟ್ರು. ಎಲ್ಲಿ ಹೋದ್ರು ಚಿಂಚೋಳಿಗೆ ಹೋದ್ರು, ಬೆಂಗಳೂರಿಗೆ ಹೋದ್ರು, ಮಕ್ಕೊಂಡ್ಬಿಟ್ರು. ಎಲ್ಲಿ ಹೋದ್ರು ಗಣಪತಿ ಮುಗಿ ದಿವಸ ಬಂದ್ರೆ ಕಡೆ ಪಟ್ಟಿ ಕೂಡುದು ಬರ್ತದ. ಈ ಪಾರ್ಟಿಯಿಂದ ಹೊರಗೋನ್ ಸ್ವಲ್ಪ ಬಂಡವಾಳ ಗಟ್ಟಿ ಆಗ್ಬೇಕಲ್ಲ, ಮತ್ತೆ 5,000 ರೂಪಾಯಿ ಕೊಡ್ತೀನಿ. ನಾ ಎಟ್ ಕೊಟ್ಟಿನಿ ಹೇಳುವಂತ ನಮ್ ಧರ್ಮ ಅಲ್ಲ. ಸಹಾಯ ಮಾಡುವಂತ ಯುವಕರು ಇರ್ತಾರ, ಅವ್ರಿಗೇನೋ ಹುರುಪ್ ತುಂಬಾಕ ಧಾರ್ಮಿಕ ಒಂದು ವ್ಯವಸ್ಥೆ ಒಳಗ ಅದು ನಾವು ಸಹಾಯ ಮಾಡೋದು ನಾ ಮಾಡ್ಕೋತ ಬಂದೀನಿ ನಿರಂತರವಾಗಿ. ನಾನು 90-90 ಮುಂಚೆಯಿಂದ ಮಾಡ್ಕೋತ ಬಂದೀನಿ. ಈಗನು ಮಾಡೀನಿ, ನಾನು ಮಾಡೀನಿ. ಅವ್ರೇನ್ ಕೊಡ್ತಾರಲ್ಲ ಅದಕ್ಕೂ ಹೆಚ್ಚು ಕೊಟ್ಟಿನಿ, ಅದಕ್ಕೆ ಕಮ್ಮಿ ಕೊಟ್ಟಿನಿ, ಅಟ್ಟು ಕೊಟ್ಟಿನಿ. ಅದು ಪ್ರಚಾರ ತಗೊಳ್ಳಿ. ಇವರು ಪ್ರಚಾರ ಪ್ರಿಯದ್ರ 5,000 ಕೊಟ್ಟು ಮತ್ತಿನ್ 2 ವರ್ಷ ಗಪ್ಪ ಹಾಕಾರ. ಎವರೇಜ್ ವರ್ಷಕ್ಕೆ 1,000 ಬರ್ತದೆ. ಇವ್ರು 1,000 ಬೆಳಂಗಿಲ್ಲ. ಬಾದ್ 10 ವರ್ಷದ್ರು ಕೊಟ್ಟಿಲ್ಲ. MP దగ్గర ಕೊಟ್ಟಿಲ್ಲ, MLA దగ్గర ಕೊಟ್ಟಿಲ್ಲ. ಅವಾಗ ಕೊಟ್ಟಿದ್ ತೋರ್ಸ್ರಿ, ನಿರಂತರ ವರ್ಷ ಕೊಟ್ಟಿದ್ ತೋರ್ಸ್ರಿ. ರಾಜಕಾರಣದಿಂದ ಹೊರಗೆ ಹೋಗ್ತೀನಿ. ನಾನು 1 ವರ್ಷ ಬಿಟ್ಟಿನ ತೋರ್ಸ್ರಿ, ನಾ ರಾಜಕಾರಣ ಬಿಡ್ತೀನಿ, ಅವ್ರು ಬಿಡ್ಲಿ. ಹೇಳ್ರಿ ನೀವು ಮ್ಯಾಚ್ ಮಾಡ್ಕೋರಿ. ಯಾರು ಹೇಳಿಕೆ ಯಾರ್ಯಾರು ಬಂದವ ಅನ್ನೋದು ಅವ್ರು ಕೊಡ್ಸಿರ್ಬೇಕು. ಅವ್ರಿಗೆ ಅದೇ ಹೇಳಿಂದ ಮೆಡಿಕಲ್ ಕಾಲೇಜ್ ಇಂದ ಮಾತಾಡ್ತೀನಿ ಯಾರ್ರಿ. ಅದು ಮೆಡಿಕಲ್ ಕಾಲೇಜ್ ಅದು ಐತಿ, ಅದೇನೋ ಪೂರಾ ಡೀಟೇಲ್ಸ್ ಸಿಕ್ಕಿಲ್ಲ. ಹಿಂಗೆ ಕೇಳ್ರಲ್ಲ, ಅವ್ರಲ್ಲಿ ನೌಕರಿ ಮಾಡ್ತಿರು, ಹೊರ ತೆಗೆದ್ರು ಹೊರ ಹೋಗ್ಯಾರ ಅಟ್ಟೆ. ಅದ್ ಬಿಡ್ರಿ, ಆಮೇಲೆ ಮಾತಾಡೋಣ. ಇನ್ನೊಂದ್ ಸ್ವಲ್ಪ ಡೀಟೇಲ್ ಹೊಂಡ ತೊಗೊಳತ್ತದ. ಧರ್ಮಸ್ಥಳ ಹೋರಾಟ ಹೊಂಟಿವಲ್ಲ ಈಗ ಮಾಡತ್ತದ. ಪಾರ್ಟಿಯಿಂದ ಹೋರಾಟ ತಗೊಂಡಿವಿ. ನಾವು ಹೊಂಟಿವಿ 1ನೇ ತಾರೀಕಿಗೆ ಹೊಂಟಿನಿ. ಮತ್ತೆ ಈಗನು ಹೋರಾಟಕ್ಕೆ ಸದ್ಯ ಹೊಂಟಿನಿ. ಅಲ್ಲಿ ಹೋರಾಟ ಮಾಡತ್ತೀವಿ.